ಬ್ರೋ ಇವಾಗ ಚಿಕ್ಕಬಳ್ಳಾಪುರ ಬಂದು ಅಲ್ಲೇ ಆ ಕಡೆ ಹಾಕ್ಬಿಡಿಲ್ಲ ಅಂದರೆ ಬ್ರೋ ಫೈನಲಿ ಲೋಡ್ ಮಾಡ್ತಾರೆ. ಮುಕ್ಕಾಲು ಆಗೈತೆ, ಸ್ವಲ್ಪ ಲೋಡ್ ಮಾಡಬೇಕು. ಬ್ರೋ ಟೋಟಲ್ಲು 19,700 ಬಂದೈತೆ. ಇನ್ನು 700 kg ಏನೋ ಅನಂತಪುರದಲ್ಲಿ ಇಳಿಸ್ಕೊಂತಾರಂತೆ. ಇವರು ಏನಂತಂದರೆ ಖಾಲಿ ಮಾಡೋಲ್ಲ ಅಂತಂದರು. ತಿರ್ಗಿ ನಮ್ಮ ಇಮ್ರಾನ್ ಅಣ್ಣ ಫೋನ್ ಆನ್ ಮಾಡ್ಕೊಂಡ್ರು. ಅವರು ಫೋನ್ ಮಾಡಿದ್ದಕ್ಕೆ ಖಾಲಿ ಮಾಡ್ತೀನಿ ಅಂದರು. 300 kg ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆನ್ನೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದೆ. ಅಂದರೆ ಸ್ವಲ್ಪ ಖರ್ಚಾಯಿತು. ಟೈರ್ ಬೇರೆ ಪಂಚರ್ ಆಯಿತು ಸೂರತ್ ಟ್ರಿಪ್ಪಿಂದ. ಈಗ ನಮ್ಮ ರೆಗ್ಯುಲರ್ ತುಮಕೂರು ಹತ್ರ ಕರ್ನಾಟಕ ಟೈರಸಲ್ಲಿ ಪೌಡ್ರ್ ಮಾಡ್ಸೋಣ ಅಂತ ಬಂದೆ ನಾನು ಮತ್ತು ನಮ್ಮ ಅಣ್ಣ. ಇದೆಲ್ಲ ಮುಗಿಸ್ಕೊಂಡು ಟೈರ್ ನೋಡಿ ಎಲ್ಲ ಯಾವ ಥರ ತಿಂದ್ಬಿಟ್ಟೈತೆ. ಈ ಕಡೆನೂ ಅಷ್ಟೇ ಫುಲ್ ಸಾದಾಯಿತು. ಅಂದರೆ 2 ಸತಿ ಪೌಡ್ರ್ ಮಾಡ್ಸಾಗಿಂದನೂ ಅಲೈನ್ಮೆಂಟ್ ಮಾಡಿಸಿರಲಿಲ್ಲ. ಅಂದರೆ ಆ ಟೈಮ್ಗೆಲ್ಲ ಲೋಡ್ ಹೊರಟೋಗ್ಬಿಡ್ತಿದೆ ನೋಡಿ. ಈ ಕಡೆನೂ ಅಷ್ಟೇ ಬ್ಯಾಕಪ್ ಒಂದು ಇರುವಾನ ಬೇಡ ಹಂಗಾಗ್ಬಿಟ್ಟಿದ್ದು. ಮೇಲೆ ವೀಲ್ ಬೇರೆ ತಿರುಗಾಡೋದು ಪೌಡ್ರ್ ಇದು ಅಲೈನ್ಮೆಂಟ್ ಮಾಡಿಸಿರ್ಲಿಲ್ಲ ಅದಕ್ಕೋಸ್ಕರ. ಯಾಕಂದರೆ ಈ ಟ್ರಿಪ್ ಲಾಂಗ್ ಹೋಗೋಣ ಅಂತೇಳಿ ಅಲೈನ್ಮೆಂಟ್ ಮಾಡ್ಸೋಕೆ ಬಂದಿರೋದು ನೋಡಿ. ಬ್ಯಾಕ್ ಸೈಡ್ ಯಾವ ಥರ ಆಗಿಬಿಟ್ಟಿದೆ ನೋಡಿ. ಇದು ಕಡೆ ಅಂತ ಬಿಡಿ, ಒಳಗಡೆ ಅಂತೂ ಸಿಕ್ಕಾಬಿಟ್ಟು ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಲೋಡ್ ಆಗಲಿಲ್ಲ ಗಾಡಿ, ಅದೇ ಇವತ್ತು ಬಾ ಅಂತ ಹೇಳಿದ್ದಾರೆ. ಇವತ್ತು ಸುಮ್ಮನೆ ಫ್ರೀ ಇದ್ನಲ್ಲ, ಸ್ಲೀಪರ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಅಂದರೆ ಮನಿಕೊಂಬೋದು ಇಬ್ಬರು ಕಂಫರ್ಟ್ ಆಗೇನೆ. ಏನಂದರೆ ಫ್ಯಾನ್ ಗಾಳಿ ಬೀಸಲ್ಲ, ಮತ್ತು ಮಲಿಕಣಕ್ಕೂ ಸ್ವಲ್ಪ ಹಿಂಸೆ. ಇದೆಲ್ಲ ತಡೀತೈತೆ ಎಲ್ಲ. ಒಂದು ಸ್ಲೀಪರ್ ಮಾಡ್ಸೋಣ ಅಂತ ಬಂದೆ. ಇಲ್ಲೇ ನಮ್ಮ ಫ್ರೆಂಡ್ ಅಂಗಡಿಲಿ ನೋಡಿ ಇದೆ. ಈಗೆಲ್ಲ ಬಿಚ್ಚಿಬಿಟ್ಟು ಇದು ಏನಪ್ಪ ಅಂದರೆ ನಟ್ಟುಗಳು ಸಿಸ್ಟಮ್ ಮಾಡಿಸ್ಬೇಕು. ವೆಲ್ಡಿಂಗ್ ಮಾಡಿಸ್ಬಿಟ್ರೆ ಕ್ಲೈಮ್ ಆಗೋಲ್ಲ. ಅದಕ್ಕೋಸ್ಕರ ನಟ್ಟುಗಳು ಮಾಡ್ಸೋಣ ಅಂತ ಬಂದಿದ್ದೀವಿ. ಇವಾಗ ಮಾಲೂರು ಹೊರಟಿದ್ದೀವಿ. ಪಾರ್ಟಿ ಬಾ ಅಂತ ಹೇಳಿದ್ರು. ಹಂಗೆ ದಾವಸ್ಪೇಟೆ ಶಿವ ಹೆಂಗೆ ಹತ್ರ ಗಣೇಶನ ಕೈ ಮುಕ್ಕೊಂಡು ನಮ್ಮ ಪ್ರತಿಭಟನೆ ಕೈ ಮುಕ್ಕೊಂಬಂತು. ಬ್ರೋ ಇವಾಗ ದಾವಸ್ಪೇಟೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಲೋಡ್ ಕನ್ಫರ್ಮ್ ಆಗಿಲ್ಲ, ಮಾಲ್ ರೆಡಿ ಇಲ್ಲ ಅಂತೇಳಿ ನೋಡಬೇಕು. ಇನ್ನು ಹೋಗಿ ಹೊಸಕೋಟೆ ಹೋಗಿ ನೋಡಬೇಕು, ಮಾಲೂರು ಹೋಗೋದಾ ಇಲ್ಲ ಕೋಲಾರ ಹೋಗೋದಾ ಅಂತ. ಇಲ್ಲಿ ಲೆಫ್ಟ್ ಹೋದರೆ ಚಿಕ್ಕಬಳ್ಳಾಪುರ ಹೋಗ್ತೀವಿ, ರೈಟ್ಗೆ ಹೋದರೆ ಕೋಲಾರಕ್ಕೆ ಹೋಗ್ತೀವಿ. ನಮ್ಮ ಪಾರ್ಟಿ ಹಂಗೆ ಫೋನ್ ಇತ್ತು ರಿಸೀವ್ ಮಾಡ್ತಲ್ಲ, ಅದಕ್ಕೋಸ್ಕರ ಇಮ್ರಾನ್ಗೆ ಫೋನ್ ಮಾಡಿದ್ದೆ ಚಿಕ್ಕಬಳ್ಳಾಪುರಕ್ಕೆ ಬಾ ಅಂತಂದರು. ಸೊ ಇವಾಗ ಚಿಕ್ಕಬಳ್ಳಾಪುರ ಬಂದು ಅಲ್ಲೇ ಆ ಕಡೆ ಹಾಕ್ಬಿಡಿಲ್ಲ ಅಂದರೆ ಕೋಲಾರದಲ್ಲಿ ಪಾರ್ಟಿ ಫೋನ್ ಎತ್ತಿಲ್ಲ ಅಂತೇಳಿ ಇಲ್ಲ ಆಗ್ತಾಯಿದ್ದೀವಿ ಗಾಡಿನ. ಸೀದಾ ಹಾಕಿ ರಿವರ್ಸ್ ಬಿಟ್ಟಿದ್ಯಾ ಯಾಕೋ. ಇವಾಗ ಹಂಗೂ ಊಟ ಮಾಡ್ಕೊಂಬನು ಅಂದ್ಕೊಂಡು ಮಧ್ಯಾಹ್ನ ಏನೋ ತಿಂದಿಲ್ಲವಲ್ಲ, ಒಂದು ಸತಿ ಕಮನ ಹಾಕೊಂಡು ಹೋಗ್ಬಿಡೋಣ. ಹಂಗಿದ್ರು 1 hour ಆತೈತೆ ಕಮನ ಹಾಕೋಷ್ಟೊಗೆ. 1.5 hour ಬೇಕು ಕಮನಿಗೆ ಮನ ಹಾಕೊಂಬಿಟ್ಟು. ಆಮೇಲೆ ಒಂದು ಊಟ ಮಾಡ್ಕೊಂಡು ಮರಿಕೊಬೇಕು. ಈಗ ಲೋಡ್ ಆಮೇಲೆ ಹಾಕೋಕ್ಕಾಗಲ್ಲ ಗುರು. ಇನ್ನು ಹೆಂಗೋ ಮಳೆ ಬೇರೆ ಇಲ್ಲ, ಮಳೆ ಬಂದ್ರೆ ಕಷ್ಟ ಆಗೈತೆ. ಅದಕ್ಕೆ ಅವರು ಕಮನ ಹಾಕಿದೆಲ್ಲ ಆಗೋಯ್ತು. ಅಷ್ಟೊಂದು ಮಳೆ ಬಂತು. ನಮ್ಮ ಪ್ರಜ್ವಲ್ ಅವ್ರು ಬಂದಿದ್ದರು, TVC ಪ್ರಜ್ವಲ್ ಅವರು ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋದರು. ಈಗ ಬೇಕ್ರಿಯಲ್ಲಿ ಹಂಗೆ ಒಂಚೂರು ಏನೋ ತಿನ್ನೋಣ ಅಂತ ಬಂದು ನಾನು ಮತ್ತು ನಮ್ಮ ಪ್ರತಾಪಣ್ಣ ಅವರೆಲ್ಲ ನೋಡಿ. ಇವರು ಹೋಗಿ ಊಟ ಮಾಡ್ಕೊಂಬಂದು ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಲೋಡ್ ಆಗಲಿಲ್ಲ. ಈಗ ಎಲ್ಲಪ್ಪ ಅಂತಂದರೆ ಕಟ್ಮಂಡಿಗೆ ಬಂದಿದ್ದು ಲೋಡು ನೋಡಿ. ಗಾಡಿ ಇಲ್ಲೇ ನಿಲ್ಸಿದ್ದೀವಿ. ಈಗ ಅನಂತಪುರದಲ್ಲಿ ಲೊಕೇಶನ್ ಕಳ್ಸೋರೆ, ಹೋಗ್ಬೇಕು ಗುರು. ಹಂಗೆ ಆದರೆ ಡೀಸೆಲ್ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಇದ್ದೀವಿ. ಮಾಡೋಣ ಬನ್ನಿ. ಯಾಕೋ ಬೇಜಾರಾಯ್ತು ಗುರು. ಮಾಲೂರನ್ನು ಫೋನ್ ಎತ್ತಿಲ್ಲ. ಅದು ಮಾಲೂರು ಡೆಲ್ಲಿಗೆ ಲೋಡ್ ಇದ್ದಿದ್ದು, ಅವನು ಫೋನ್ ಎತ್ತಿಲ್ಲ. ನಮ್ಮ ಪ್ರತಾಪಣ್ಣ ಎಲ್ಲ ಬರ್ತಾರೆ. ಊಟ ಮಾಡ್ಕೊಂಬರ್ಕೊ ಹೋಯ್ದ ಗುರು. ಇವಾಗ ಏನು ಮಾಡೋಕ್ಕಾಗಲ್ಲ. ಬನ್ನಿ. ಹೆಂಗೋ ನಮ್ಮ ಪುಣ್ಯ ಟಾರ್ಪಲ್ ಹಾಕೊಂಡಿದ್ದೀವಿ, ಇಲ್ಲಾಂದ್ರೆ ಮಳೇಲಿ ಸಾಯೋಕತ್ತಿರಲಿಲ್ಲ. ಈಗ ಇಂಥದ್ದು ಕೊತ್ತಕೋಟ ಅಂತೆ ಲೊಕೇಶನು ಕಳ್ಸೋರೆ ಪಾರ್ಟಿ. ಇಲ್ಲಿಗೆ ಹೋಗಬೇಕು. ಹಾಂ ಹಿಂದೆ ಕಟ್ಟಿಲ್ಲ. ಈ ಚಿಕ್ಕಬಳ್ಳಾಪುರ ಬಿಟ್ಟ ಮೇಲೆ ಶಿಡ್ಲಘಟ್ಟ ಹಂಗೆ ಹೋಗ್ತಾಯಿದ್ದೀವಿ. ಇದು ರೋಡು ಹತ್ರ ಅಂತೇಳಿ ಹಿಂಗೆ ತೋರಿಸ್ತಾ ಇದ್ದಿಲ್ಲ ಲೊಕೇಶನಲ್ಲಿ. ಈಗ ಹೋಗ್ತಾಯಿದ್ದೀವಿ ಬರೀ ಸಿಂಗಲ್ ರೋಡ್ ಎಲ್ಲನೂ. ಪಾರ್ಟಿ ಈಗಲೇ ಬಾ ಅಂತಂದರು. ಇಲ್ಗಪ್ಪ ಲೋಡ್ ಅಂದರೆ ಇನ್ನೂ ಏನು ಎಲ್ಲಿದೆ ಎಲ್ಲಿಗೆ ಅಂತ ಹೋಗ್ತಾಯಿದ್ದೀವಿ. ನೋಡೋಣ ಬನ್ನಿ, ಮುಂದಕ್ಕೆ ಹೋಗಿ ಸಿಗೋಣ. ನಮ್ಮ ಪ್ರತಾಪನ ವಿಮಲ್ ತರಕ್ಕಂತೂ ಐತೆ. ಯಾಕಂದರೆ ಈಗ ಆಂಧ್ರ ಮತ್ತು
ತೆಲಂಗಾಣ ಮಹಾರಾಷ್ಟ್ರ ಸಿಗಲ್ಲ, ಅದಕ್ಕೋಸ್ಕರ ಏನು ಎಮ್ ಪಿಲೇ ಸಿಗೋದು ಗುರು. ಕರೆಕ್ಟಾಗಿ ಇನ್ನೂ 74 ಕಿಲೋಮೀಟ್ರ್ ಐತೆ ಗುರು ಪಾಯಿಂಟು. ಹೋಯ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಬೇರೆ ಆಗೈತೆ, ಒಳ್ಳೆ ನಿದ್ದೆ ಬಂದೈತೆ. ಗುರು ಇವಾಗ ಕರ್ನಾಟಕ ಬಿಟ್ಟು ಆಂಧ್ರ ಎಂಟ್ರಿ ಆಗಿದ್ದೀವಿ. ನಾವು ಎಲ್ಗಪ್ಪ ಹೋಗ್ತಾ ಇರೋದು ಅಂತಂದರೆ ಆಂಧ್ರ ಆ ಥರ ಕೊತ್ತಗಡ ಅಂತ ಊರು ಬರುತ್ತೆ, ಅಲ್ಲಿ ಹೋಗ್ತಾಯಿದ್ದೀವಿ. ಇದೆಲ್ಲ ಬರೀ ಕಳ್ತಾನಂದ್ ರೋಡ್ ಅಂತೆ, ನಮ್ಮ ಪ್ರಜ್ವಲ್ ಅವ್ರು ಹೇಳಿದ್ರು. ಇನ್ನು ಫೈನಲಿ ಪಾಯಿಂಟಿಗೆ ಬಂದೆ. ಇಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಹೋಗ್ಬೇಕಂತೆ. ಈಗ ಪ್ರತಾಪಣ್ಣ ಕೊಟ್ಬಿಟ್ಟು ಮಲಿಕತ್ತೀನಿ ಗುರು, ನಾನು ನಿದ್ದೆ ಬಂದೈತೆ. 1 2 3 4 5 ಜನ ಬಂದಾರೆ. ಇವಾಗ ನಮ್ಮ ಪ್ರತಾಪಣ್ಣ ಗಾಡಿ ಓಡಿಸ್ತೈತೆ. ಈಗ ಪಾರ್ಟಿ ಕರ್ಕೊಂಡು ಹೋಗ್ತಾರೆ ಅಲ್ಲಲ್ವ ಪಾಯಿಂಟ್ಗೆ. ಇನ್ನೂ ಒಂದು 5-6 ಕಿಲೋಮೀಟ್ರ್ ಅಂತೆ. ಇನ್ನು ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎದ್ದೆ. ನಾನು ಕಾಟ ಮಾಡ್ಸೋಕೆ ಅಂತ ಕರ್ಕೊಂಬಂದ್ರು. ನಾನು ಲೋಡ್ ಆಗಿದೆ ಅಂದ್ಕೊಂಡೆ, ಲೋಡ್ ಆಗಿಲ್ಲ ಅಂತೆ. ಅಷ್ಟು ಕಾಟ ಮಾಡಿಸ್ಕೊಂಡು ಹೋಗ್ಬೇಕಂತೆ. ಸುಮ್ಮನೆ ರಾತ್ರಿ ಅಲ್ಲಿ ಹೋಗಿ ಬಂದಿದ್ರು 7-8 ಕಿಲೋಮೀಟ್ರು, 7-14 ಕಿಲೋಮೀಟ್ರ್ ಹೋಗಿ ಬಂದಾಯಿತು. ಕಾಟ ಮಾಡ್ಸೋಕೆ ಬಂದರೆ ಕಾಟದವನು ಏನೂ ಇಲ್ಲ ಅಂತೆ. ಟೈಮ್ ನೋಡಿ 7:20. ಅವರು ಪಾರ್ಟಿ ಬಂದು 500 ರೂಪಾಯಿ ಕಾಸು ಕೇಳಿದ್ರು, ಏನಕ್ಕೆ ಊಟ ತಗೊಂಬರೋಕ್ಕೆ ಅಂತ. ಚೇಂಜ್ ಇಲ್ಲ ಅಂದಿದ್ದಕ್ಕೆ ಅವರೇ ಹೋಗಿ ತಗೊಂಬಂದರು. ನೋಡ್ರಿ ಒಳ್ಳೊಳ್ಳೆ ಊಟ ತಗೊಂಬಂದಿದ್ರು. ನಮಗೆ ಏನೂ ಸಿಗಲಿಲ್ಲ. ಲಾಸ್ಟಲ್ಲಿ ಎಲ್ಲೋ ದೋಸೆ ಸಿಕ್ತು, ದೋಸೆ ತಗೊಂಬಂದು ನೋಡಿ ಇವಾಗ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನು ಇಲ್ಲಿಂದ ಒಳಗೆ ಹೋಗ್ಬೇಕಂತೆ. ಎಷ್ಟೋರ ಆಗೋದು ಗೊತ್ತಿಲ್ಲ ಗುರು. ಫೈನಲಿ ಲೋಡಿಂಗ್ ಪಾಯಿಂಟ್ ಬಂದು ಇಲ್ಲಿ ರೋಡ್ ಬರೋಲ್ಲ ಗುರು, ಹಂಗೂ ಕರ್ಕೊಂಬಂದ್ರು ಪಾರ್ಟಿ. ನೋಡಿ ಎಲ್ಲ ಇದು ಡೈಲಿ ಸಂದ್ರಲ್ಲಿ ನೋಡಿ ಕಾಂತಿಗಳ ಸಂದ್ರಲ್ಲಿ ಬಂದಿರೋದು. ನಾಷ್ಟ ತಗೊಂಡಿದ್ದು, ನಾಷ್ಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ ದೋಸೆ. ಅವರು ಪಲಾವ್ ತಂದ್ರು ಗುರು. ಪಲಾವ್ ಇದು ಏನೋ ಚೆನ್ನಾಗಿತ್ತು, ನಾವು ಕಾಸು ಕೊಡಲಿಲ್ಲ ಅಂತೇಳಿ ಇದು ಮಾಡಿದ್ರು. ನೋಡಿ ನಾಷ್ಟ ಮಾಡಿ ಸಿಗೋಣ. ನಾವು ಫಸ್ಟ್ ಟೈಮ್ ಹೋಯ್ತಾ ಇರೋದು, ಎಲ್ಲಿಗೆಂತ ಗೊತ್ತಿಲ್ಲ. ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ. ಅವರು ಫೈನಲಿ ಲೋಡ್ ಮಾಡ್ತಾರೆ. ಮುಕ್ಕಾಲ್ವಾಗ ಆಗೈತೆ, ಸ್ವಲ್ಪ ಲೋಡ್ ಮಾಡಬೇಕು. ಮಳೆ ಬೇರೆ ಬರಂಗಾಗಿ ಗುರು. ನೋಡಿ ಎಲ್ಲ ನೋಡಿ ತಿಂದು ಹೆಂಗೆ ಸಾಕೋರಿ ಇವರು. ಇವರೊಬ್ರು ಅವರೊಬ್ರು, ಈಗ ಇವರೊಬ್ರು ಬಂದು ಮಲಿಕೊಂಡಿದ್ರಿ. ಹಾಂ ಕಟ್ ಮಾಡ್ರಿ ಬೇಕಾ ತಿನ್ನ ಬಾಜು ಮಾಡಿ ಅಲ್ದ ಭಯ ಇವರು ಅವಲೇ ಅಲ್ಲಿ ಬರ್ಬೇಕಾರೆ ಕಲ್ಲು ನೋಡಿ ಯಾವ ಥರ ಐತೆ ಕಡಿಯೋದು. ಹಣ ಚೂರು ಹಂಗೆ ಹೊಡ್ಕೋ. ಇಂಥ ರೋಡ್ಗಳು ಕರ್ಕೊಂಬಂದ್ರೆ ಹೆಂಗೆ ನೋಡಿ, ಇದು ತಡಿದೈತೆ, ಅನ್ನೋರು ಹಾಕಲ್ ತಡಿದೈತೆ. ಬಾ 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 ಬತ್ತೈತೆ ಬಾ. ನಡಿ ನಡಿ ಮುಂದಕ್ಕೆ ನಡಿ. ಹಾಂ ನೋಡಿದ್ರು ಈ ಥರ ರೋಡಲ್ಲಿ ಕರ್ಕೊಂಬಂದ್ರೆ ಹೆಂಗೆ. ಟೋಟಲ್ಲು 19,700 ಬಂದೈತೆ. ಇನ್ನು 700 kg ಏನೋ ಅನಂತಪುರದಲ್ಲಿ ಇಳಿಸ್ಕೊಂತಾರಂತೆ. ಈಗ ಊಟ ಮಾಡ್ಕೊಂಡು ಬರಬೇಕು. ನಮ್ಮ ಇಮ್ರಾನ್ ಅಣ್ಣ ಬೇರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅಷ್ಟೊತ್ತಿಗೆ ಅವಾಗ ಊಟ ಮಾಡ್ಕೊಂಡು ಬರೋರು. ಈ ತಿರ್ಗಾ ಇದೇ ರೋಡ್ ಹೋಗ್ಬೇಕು, ಸಿಂಗಲ್ ರೋಡ್ ಅನಂತಪುರಕ್ಕೆ. ಎಂಥ ಗ್ರಾಚಾರ ನೋಡಿ, ಓವರ್ ಲೋಡ್ ಬಂದೈತೆ. ಮುಂದೆ ಎಷ್ಟು 600 kg. ಏನು ಮಾಡ್ತೀರಾ? ಈಗ ಊಟ ಮಾಡ್ಕೊಂಬಂದು ನಾನು ಪ್ರತಾಪಣ್ಣ ಫಸ್ಟ್ ಟೈಮು ಔಟ್ ಆಫ್ ಕಂಟ್ರಿ ಹೋಯ್ತಲ್ಲ. ದುಬೈಗೆ ಹೋಗ್ಬೇಕಣ್ಣ ಒಂದ್ಸತಿ ಶೋಕಿ ಮಾಡೋಕ್ಕೆ ಹೋಗ್ಬಾರ್ದು. ಕ್ಲಿಯರಾಗಿ ಟ್ರೈಲರ್ ಕಲ್ತ್ಕೊಂಡು ಅದೊಂದು ಡ್ರೈವಿಂಗ್ ಕಲ್ಸ್ಕೋಬೇಕು. ಒಳ್ಳೆ ಸಂಬಳ ಅಂತ ಆ ಕಡೆ. ಏನಂತೀರ ನೋಡಿ, ಎಲ್ಲ ಊಟ ಮಾಡ್ಕೊಂಬಂದು ಹೆಂಗೆ ಕೂತವ್ರಿ, ಮಲಗ್ಬಿಟ್ಟವ್ರಿ ಟಾರ್ಪಲ್ ಹಾಕೊಂಡು. ಫಸ್ಟ್ ಹೋಗಿ ಅನಂತಪುರ ಕ್ರಾಸಿಂಗ್ ಮಾಡಿ ಟಾರ್ಪಲ್ ಹಾಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇವಾಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಈಗ ಬಂದು ನಾವು ಚೀಳೂರು ಬಾಗೇಪಲ್ಲಿ ಹಂಗೆ ಹೋಗ್ತೀವಿ. ಅಲ್ಲಿ ವಾರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಹೋಗ್ಬೇಕು. ಅನಂತಪುರದಲ್ಲಿ ಹಂಗೆ ಬಿಲ್ಟಿ ಕೊಡ್ತಾರೆ, ಬಿಲ್ಟಿ ಇಸ್ಕೊಬೇಕು. ಈಗ ಬಂದಿದ್ರು ರೋಡ್ ಚೆನ್ನಾಗಿಲ್ಲ ಇವರು. ನಾವು ಚಿಂತಾಮಣಿ ಬಾಗೇಪಲ್ಲಿ ಹಂಗೆ ಬಂದು ಈಗ ಕರ್ನಾಟಕ ಲಾಸ್ಟ್ ಬಾರ್ಡಲ್ಲಿ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಈಗ ಡ್ರೈವರ್ ಚೇಂಜ್ ಆಗಬೇಕು ಡೀಸೆಲ್ ಹಾಕ್ಸ್ಮೇಲೆ. ಈ ಪಾರ್ಟಿಗಳೇನೋ ಅನಂತಪುರಕ್ಕೆ ಬರ್ತೀನಿ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡಿ ಡೀಸೆಲ್ ಬಂಕ್ ಹತ್ರ ಬಂದು ಇಲ್ಲಿ ಮಾಮೂಲಿ ರೆಗ್ಯುಲರ್ ಇಲ್ಲೇ ಡೀಸೆಲ್ ಹಾಕ್ಸೋದು ನಾವು. ಡೀಸೆಲ್ ಹಾಕ್ಸ ಇನ್ನು ಮಹಾರಾಷ್ಟ್ರ ಬಾರ್ಡರ್ ತನಕ ಹೋಗುತ್ತೆ.
ಅವರು ಡೀಸೆಲ್ ಹಾಕ್ಸನ್ ಬಿಟ್ಟ ಮೇಲೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಇನ್ನು ಅನಂತಪುರ 114 ಕಿಲೋಮೀಟ್ರ್ ಐತೆ ನೋಡಿ. ಸಿಕ್ಕಾಬಟ್ಟೆ ಮಳೆ. ಪಾರ್ಟಿಗಳು ಮ್ಯಾಗಡೆ ಕೂತ್ಕೊಳ್ಳೋದು ಬೇಡ ಅಂತಂದ್ರೂ ಮ್ಯಾಗಡೆ ಕೂತ್ಕೊಂಡವ್ರೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಆಂಧ್ರ RTO ಮತ್ತು ಎಲ್ಲ ಬ್ಯಾನ್ ಆಗೈತೆ, ಅಂದರೆ ಕ್ಲೋಸ್ ಮಾಡೋರಂತೆ. ಆಂಧ್ರ ಒಂದೇ, ತೆಲಂಗಾಣ ಏನು ಕ್ಲೋಸ್ ಮಾಡಿಲ್ಲ ಅನ್ಕೊತೀನಿ ನೋಡಿ. ಇಲ್ಲೆಲ್ಲ ಪೊಲೀಸರು ನಿಂತಿರೋರು, ಈಗ ಒಬ್ಬರು ಪೊಲೀಸರು ಇಲ್ಲ. ಇನ್ನು ತೆಲಂಗಾಣ ಒಂದು ಹಂಗೆ ಐತಂತೆ. ಇವಾಗ ಅನಂತಪುರ ಎಂಟ್ರಿ ಆಗಿದ್ದೀವಿ. ಟೈಮ್ ಬಂದು 7:45. ನಾನು ಇಲ್ಲೇ ಖಾಲಿ ಮಾಡ್ಕೊತೀನಿ ಅಂತ ಹೇಳೋರೆ. ಎಷ್ಟೋ ನಾವೊಂದು 400 kg ಖಾಲಿ ಮಾಡ್ಕೊ ಅಂತ ಹೇಳಿದ್ದೀವಿ ನೋಡಿ. ಸೀದಾ ಫ್ಲೇವರ್ ಹೋಗಿದ್ದಷ್ಟು ಖಾಲಿ ಎಲ್ಲೆಲ್ಲ ಇರ್ಬೋದಾಯ್ತು ನಾವು ನೋಡಿ. ಅಲ್ಲ ಈಗ ಎಲ್ಲ ರೆಡಿ ಮಾಡ್ಕೊತಾರೆ ಖಾಲಿ ಮಾಡೋಕ್ಕೆ. ನೋಡೋಣ ಬನ್ನಿ. ಇವರು ಏನಂತಂದರೆ ಖಾಲಿ ಮಾಡೋದು ಅಂತಂದರು. ನಮ್ಮ ಇಮ್ರಾನ್ ಫೋನ್ ಆನ್ ಮಾಡ್ಕೊಂಡ್ರು. ಅವ್ರು ಫೋನ್ ಮಾಡಿದ್ದಕ್ಕೆ ಖಾಲಿ ಮಾಡ್ತೀನಿ ಅಂದರು. 300 kg ಖಾಲಿ ಮಾಡ್ತಾರೆ ಅಂದರು. ಒಂದು 200 kg ಎಲ್ಲ ದಾರಿ ಏನೋ ಮಾಡ್ಕೊಂಡು ಹೋಗೋಕ್ಕಷ್ಟೇ. ಆದರೆ ಡ್ರೈವರ್ಗಳು ಸಿಕ್ಕಿದ್ರೆ ಹೊಟ್ಟೆ ಸಹಿತ ಊಟ ಮಾಡಬೇಕಾಯ್ತು. ಇವಾಗೆಲ್ಲ ಮುಗೀತು. ಏನಂದರೆ ಫ್ರಂಟ್ ಲೋಡ್ ಆಗ್ಬಿಟ್ಟಿತ್ತು, ಅದೆಲ್ಲ ಮುಂದಕ್ಕೆ ಹಾಕ್ತವ್ರೆ ಸ್ವಲ್ಪ ಮಾಲ. ಇವಾಗ ಟ್ರಾನ್ಸ್ಫರ್ ಆಗಲ್ಲ, ಅವರ ಜೊತೆ ಇರ್ತಾರೆ. ಕನ್ನಡ ಚೆನ್ನಾಗಿ ಮಾತಾಡೋರು.